ಇರಾನ್ ಇಸ್ರೇಲ್ ಮತ್ತೆ ಮತ್ತೆ ಯುದ್ಧ, ಕದನ ವಿರಾಮ ಉಲ್ಲಂಘನೆ, ಕ್ಷಿಪಣಿ ಡ್ರೋನ್ ದಾಳಿ, ಟ್ರಂಪ್ ಮಾತಿಗೂ ಬಗ್ಗದ ಇಸ್ರೇಲ್, ಮಹಾಯುದ್ಧ 2.0. ಸ್ವಲ್ಪ ದಿನ ತಣ್ಣಗಾಗಿದ್ದ ಇರಾನ್ ಇಸ್ರೇಲ್ ನಡುವಿನ ಮಹಾಯುದ್ಧ ಮತ್ತೆ ಶುರುವಾಗಿದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರು. ಯುದ್ಧ ಮುಂದುವರಿಸಲು ನೆತನ್ಯಾಹು ಹಸಿರು ನಿಶಾನೆಯನ್ನ ತೋರಿಸಿಬಿಟ್ಟಿದ್ದಾರೆ. ಪರಿಪೂರ್ಣವಾದಂತ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ ಆರ್ಮಿ ಇಸ್ರೇಲ್ ಕಡೆ. ಸೊ ಹಾಗಾಗಿ ಉದ್ವಿಗ್ನತೆಗಳು ಸೃಷ್ಟಿಯಾಗ್ತಾ ಇದೆ. ಇರಾನ್ನಲ್ಲಿ ಯುದ್ಧವನ್ನ ಮುಂದುವರಿಸೋದಕ್ಕೆ ನೆತನ್ಯಾಹು ಓಕೆ ಅಂದಿದ್ದಾರೆ. ಇರಾನ್ನ ಅಣುಸ್ಥಾವರಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಈಗ ಪ್ರತಿದಾಳಿ ಶುರುವಾಗಿದೆ. ಸಹಜವಾಗಿ ಒಂದು ಕಡೆಯಿಂದ ದಾಳಿ, ಮತ್ತೊಂದು ಕಡೆಯಿಂದ ಪ್ರತಿದಾಳಿ. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ಪ್ರತಿದಾಳಿಯನ್ನ ನಡೆಸಿದೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್, ಇಸ್ರೇಲ್ ರಾಜಧಾನಿಯನ್ನ ಗುರಿಯಾಗಿಸಿಕೊಂಡು ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಆಪರೇಷನ್ ನಸ್ ಹೆಸರಲ್ಲಿ ಇರಾನ್ ಪ್ರತಿದಾಳಿಯನ್ನ ನಡೆಸ್ತಾ ಇರುವುದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ಪ್ರತಿದಾಳಿ ನಡೆಸ್ತಾನೆ ಇದೆ. ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿದೆ. ಇಸ್ರೇಲ್ ಮೇಲೆ ಇರಾನ್ನ ಕ್ಷಿಪಣಿಗಳು ಮುಗಿಬಿದ್ದಿದ್ದಾವೆ. ಎರಡು ದೇಶಗಳ ನಡುವೆ ಮುರಿದು ಬಿದ್ದು ಹೋಗಿದೆ ಕದನ ವಿರಾಮದ ಒಪ್ಪಂದ. ಕೆಲವು ದಿನಗಳ ಕಾಲ ಯುದ್ಧ ಸ್ಥಗಿತವಾಗಿತ್ತು. ಎಲ್ಲವೂ ಹತೋಟಿಗೆ ಬಂದ್ಬಿಡ್ತಾ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ಉದ್ವಿಗ್ನತೆ. ಇರಾನ್ನ 20ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಇಸ್ರೇಲ್ ದಾಳಿ ನಡೆಸಿದೆ. 20ಕ್ಕೂ ಹೆಚ್ಚು ಮಿಲಿಟರಿ ನೆಲೆಗಳ ಮೇಲೆ ಬಾಂಬ್ ದಾಳಿಯಾಗಿದೆ ಇಸ್ರೇಲ್ ಕಡೆಯಿಂದ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ತೀವ್ರ ಪ್ರತಿರೋಧ, ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ. ಇಸ್ರೇಲ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ಐಆರ್ಜಿಸಿ ಕೂಡ ಇರಾನ್ನ ಮಿಲಿಟರಿ ವಿಂಗ್ ಇದು. ಏಕಕಾಲಕ್ಕೆ ನಾವು ಯುದ್ಧಕ್ಕೆ ಸಿದ್ಧ ಅಂತ ಐಆರ್ಜಿಸಿ ಘೋಷಣೆ ಮಾಡಿ ಆಗಿದೆ. ಸೊ ಹಾಗಾಗಿ ಮತ್ತೊಂದಿಷ್ಟು ಉದ್ವಿಗ್ನತೆಗಳಿಗೆ, ಜಗತ್ತಿನ ಸಂಕಷ್ಟಗಳಿಗೆ ಎಲ್ಲ ದೇಶಗಳು ರೆಡಿಯಾಗುವಂತಹ ಸಾಧ್ಯತೆಗಳು, ಆ ರೀತಿಯಾದಂತಹ ಚಿತ್ರಣಗಳು ಕಾಣಸಿಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ, ಮಹಾಯುದ್ಧ ಯಥಾ ಪ್ರಕಾರ ಮುಂದುವರಿತಾ ಇದೆ. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಇಸ್ರೇಲ್ ಅಟ್ಯಾಕ್ ನಡೆಸ್ತಾ ಇರುವಂತದ್ದು ಇರಾನ್ ಮೇಲೆ. ಇರಾನ್ ಕೂಡ ಸಹಜವಾಗಿ ಪ್ರತಿದಾಳಿಗೆ ಮುಂದಾಗ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಸಿಟಿಯನ್ನೇ ಗುರಿಯಾಗಿಸಿಕೊಂಡು ಇರಾನ್ನ ದಾಳಿ ನಡೆಸ್ತಾ ಇರೋದು. ಇರಾನ್ನ ದಾಳಿಯನ್ನ ಎದುರಿಸಿದ್ದೇವೆ, ಮಿಸೈಲ್ಗಳನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಹೇಳಿಕೊಳ್ತಾ ಇದೆ ಇಸ್ರೇಲ್. ಇರಾನ್ ಮಿಸೈಲ್ ಇಸ್ರೇಲ್ ವರೆಗೂ ತಲುಪಿಲ್ಲ ಅಂತ ಹೇಳ್ತಾ ಇದೆ. ಜೆರುಸಲೆಂನಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಇಸ್ರೇಲ್ನ ಪ್ರಮುಖ ನಗರ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿಯನ್ನು ಕೊಟ್ಟಿರೋದು, ಯಾವುದೇ ಅಟ್ಯಾಕ್ ನಮ್ಮ ಮೇಲೆ ಆಗಿಲ್ಲ, ನಾವು ಡಿಫೆನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಇಸ್ರೇಲ್ ಹೇಳಿಕೊಳ್ತಾ ಇದೆ. ಜೆರುಸಲೆಂನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾವುದೇ ಮಿಸೈಲ್, ಡ್ರೋನ್ ಇಸ್ರೇಲ್ ವರೆಗೂ ತಲುಪೇ ಇಲ್ಲ ಅಂತ ಸ್ಪಷ್ಟನೆಯನ್ನ ಇಸ್ರೇಲ್ ಕೊಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಇರಾನ್ ಹೇಳ್ತಾ ಇರುವಂಥದ್ದು, ನಾವು ಪ್ರತಿದಾಳಿಯನ್ನ ಮಾಡ್ತಾ ಇದ್ದೀವಿ ಇಸ್ರೇಲ್ ಮೇಲೆ, ಪರಿಪೂರ್ಣವಾದಂಥ ಯುದ್ಧ ಘೋಷಣೆಗೆ, ಪರಿಪೂರ್ಣವಾದಂಥ ಯುದ್ಧದ ಸಿದ್ಧತೆಗೆ ನಾವು ಕೂಡ ರೆಡಿಯಾಗಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಇರಾನ್ ಕೊಡ್ತಾ ಇದೆ. ಐಆರ್ಜಿಸಿ, ಇರಾನ್ನ ಮಿಲಿಟರಿ ವಿಂಗ್ ಆಗಿರುವಂತಹ ಐಆರ್ಜಿಸಿ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಧಿಕೃತ ಖಾತೆಯ ಪೋಸ್ಟ್ ಅನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಯಾವುದೇ ರೀತಿಯಾದಂತಹ ಮಿಸೈಲ್ಗಳು ಇಸ್ರೇಲ್ ವರೆಗೂ ಬಂದು ತಲುಪಿಲ್ಲ. ಇರಾನ್ ಮಿಸೈಲ್ಗಳನ್ನು ನಾವು ಹೊಡೆದು ಉರುಳಿಸಿದ್ದೇವೆ, ಡಿಫೆನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಸ್ಪಷ್ಟನೆ ಇಸ್ರೇಲ್ ಕಡೆಯಿಂದ ಸಿಗ್ತಾ ಇದೆ. ಹಲವು ದಿನಗಳಿಂದ ಸ್ಥಗಿತ ಆಗಿದ್ದಂತಹ ಈ ಮಹಾಯುದ್ಧ, ಈಗಾಗಲೇ ಈ ಯುದ್ಧದ ಎಫೆಕ್ಟ್ ಯಾವ ಮಟ್ಟಿಗೆ ಪ್ರಪಂಚದಾದ್ಯಂತ ಉಲ್ಬಣ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇರಾನ್ ಮೇಲೆ ಇಸ್ರೇಲ್ ವಾಯು ದಾಳಿಯನ್ನ ನಡೆಸಿರುವುದು. ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿಯಾಗಿದೆ. ಕರುಣ್ ಪೆಟ್ರೋಕೆಮಿಕಲ್ ಮೇಲೆ ದಾಳಿಯಾಗಿದೆ. ಪೆಟ್ರೋಕೆಮಿಕಲ್ ಘಟಕಕ್ಕೆ ಸಂಪೂರ್ಣವಾಗಿ ಹಾನಿಗೊಳಿಸಿದ ಇಸ್ರೇಲ್ ಪಡೆ ವಾಯು ದಾಳಿಯನ್ನ ನಡೆಸಿ ಹಾನಿಯೇ ಆಗಿರುವಂಥದ್ದು. ದಾಳಿಯ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಕೂಡ ಆಗಿದೆ. ಪೆಟ್ರೋಕೆಮಿಕಲ್ ಘಟಕ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ. ಈ ದೃಶ್ಯವನ್ನು ನೋಡ್ತಾ ಇದ್ದೀವಿ. ದಟ್ಟವಾದಂತಹ ಹೊಗೆ ಬರ್ತಾ ಇದೆ. ಇದು ಪೆಟ್ರೋಕೆಮಿಕಲ್ ಘಟಕ, ಪೆಟ್ರೋಲಿಯಂ ಉತ್ಪನ್ನಗಳನ್ನ ರೆಡಿ ಮಾಡುವಂತಹ ಒಂದು ಘಟಕ. ಅದರ ಮೇಲೆ ಇಸ್ರೇಲ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರುವಂತದ್ದು. ಘಟಕ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ.
ದಟ್ಟವಾದಂತ ಹೊಗೆ ಬರ್ತಾ ಇದೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಪ್ರಮುಖ ಏರಿಯಾಗಳನ್ನ, ನಗರಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಬೇಡ, ಇರಾನ್ ಜೊತೆ ಶಾಂತಿ ಮಾತುಕತೆ ನಡೀತಾ ಇದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಇಸ್ರೇಲ್ಗೆ ಅವರು ಸೂಚನೆ ಕೊಡ್ತಾ ಇದ್ದಾರೆ, ಬೇಡ ದಾಳಿ ನಿಲ್ಲಿಸಿ ಅಂತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ಒಪ್ಪಂದದ ಮಾತುಕತೆ ನಡೀತಾ ಇದೆ ಇರಾನ್ ಜೊತೆಗೆ, ಸೊ ಹಾಗಾಗಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಹೇಳಿಕೆಯನ್ನ ಧಿಕ್ಕರಿಸಿ ಇಸ್ರೇಲ್ನಿಂದ ಅಟ್ಯಾಕ್ ಆಗ್ತಾ ಇದೆ. ದಾಳಿಗೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅವರೇ ಮೊದಲು ಅಟ್ಯಾಕ್ ಮಾಡಿದ್ದು, ನಾವು ಪ್ರತಿರೋಧವನ್ನ ತೋರಿಸ್ತಾ ಇದ್ದೀವಿ ಅಷ್ಟೇ, ಅಂದ್ರೆ ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ ಇಸ್ರೇಲ್ ಟ್ರಂಪ್ ಅವರ ಹೇಳಿಕೆಗೆ ಉತ್ತರವನ್ನ ಕೊಟ್ಟಿರು. ಶಾಂತಿ ಒಪ್ಪಂದದ ಸಂದರ್ಭದಲ್ಲಿ ದಾಳಿ ಬೇಡ ಅಂತ ಟ್ರಂಪ್ ಹೇಳಿದ್ರು ಕೂಡ ಇಸ್ರೇಲ್ ಮಾತ್ರ ಟ್ರಂಪ್ ಏನೇ ಹೇಳಿದ್ರು ಕೂಡ ಅವರ ಸೂಚನೆಗಳಿಗೆ ಯಾವುದೇ ಕಿಮ್ಮತ್ತನ್ನ ಕೊಡದೆ ಹೇಳಿಕೆಯನ್ನು ಧಿಕ್ಕರಿಸಿ ದಾಳಿಯನ್ನ ಮಾಡ್ತಾನೆ ಇದೆ. ಹಲವು ದಿನಗಳಿಂದ ಸ್ಥಗಿತವಾಗಿದ್ದಂತಹ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಉದ್ವಿಗ್ನತೆಯನ್ನ ಪಡೆದುಕೊಳ್ಳುತ್ತಾ ಇದೆ. ಇದು 2.0 ಅನ್ನುವಂತಹ ರೀತಿಯಲ್ಲಿ ಮತ್ತೊಂದು ಜನರೇಷನ್, ಮುಂದುವರೆದ ಜನರೇಷನ್ ಅನ್ನುವಂಥ ರೀತಿಯಲ್ಲಿ ಯುದ್ಧ ಮುಂದುವರಿತಾ ಇದೆ. ಯಾಕಂದ್ರೆ IRGC ಒಂದ್ ಕಡೆ ಕ್ಲಾರಿಫೈ ಮಾಡ್ತಾ ಇದೆ, ನಾವು ಸರ್ವಸನ್ನದ್ಧವಾಗಿದ್ದೀವಿ, ಯುದ್ಧ ಮಾಡೋಕೆ ಪರಿಪೂರ್ಣವಾಗಿದ್ದೀವಿ, ರೆಡಿಯಾಗಿದ್ದೀವಿ ಅಂತ. ಮತ್ತೊಂದು ಕಡೆ ಇಸ್ರಾಯೇಲ್ ಕೂಡ ಯುದ್ಧವನ್ನ ಪರಿಪೂರ್ಣವಾಗಿ ಘೋಷಣೆ ಮಾಡಿದೆ ಅಂತ ನೆತನ್ಯಾಹು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ಅವರ ಮಿಲಿಟರಿ ಕಮಾಂಡರ್ಗಳಿಗೆ. ಸೊ ಹಾಗಾಗಿ ಎರಡೂ ಕಡೆಯಿಂದ ಯುದ್ಧ ಮತ್ತಷ್ಟು ಉದ್ವಿಗ್ನತೆಯನ್ನು ಪಡೆದುಕೊಳ್ತಾ ಇದೆ.